ರಾಜ್ಯದಲ್ಲಿ ನಾಯಕತ್ವ ಜಟಾಪಟಿ ಎಷ್ಟು ಮಟ್ಟಿಗೆ ನಡೀತಾ ಇದೆ ಅಂತಂದ್ರೆ ಒಂದ್ ಕಡೆ ಸಿಎಂ ಬಜೆಟ್ ವಿಚಾರದಲ್ಲಿ ಬ್ಯುಸಿ ಆಗಿದ್ದಾರೆ, ಇನ್ನೊಂದು ಕಡೆ ದೆಹಲಿಯಲ್ಲಿ ಡಿಕೆ ಬ್ರದರ್ಸ್ ನಾಯಕತ್ವ ಬದಲಾವಣೆಯ ರಣತಂತ್ರವನ್ನ ಹೆಣೆಯುವಲ್ಲಿ ಬ್ಯುಸಿ ಆಗಿದ್ದಾರೆ. ಸಿಎಂ ಅದೇ ಟೆನ್ಷನ್, ಅಯ್ಯೋ ನಾನು ಇಲ್ಲಿದ್ದೀನಿ, ಅವರಿಬ್ರು ಅಲ್ಲೋ ಕೂತವರಲ್ಲ ಡೆಲ್ಲಿಲಿ ಏನ್ ಮಾಡ್ತಾ ಇರಬಹುದು ಅಂತ. ಅಸ್ಸಾಂ ಚುನಾವಣೆ ಚರ್ಚೆ ಜೊತೆಗೆ ಡಿಕೆಶಿ ರಹಸ್ಯ ತಂತ್ರಗಾರಿಕೆ, ಬಜೆಟ್ ತಯಾರಿಯಲ್ಲಿರುವ ಸಿಎಂಗೆ ಡಿಕೆ ಬ್ರದರ್ಸ್ ದೆಹಲಿ ಟೆನ್ಷನ್. ಮಾಧ್ಯಮಗಳ ಪ್ರಶ್ನೆಗೆ ನಗ್ನಗ್ತಾನೆ ಉತ್ತರಿಸಿದ್ರು ಡಿಸಿಎಂ ಡಿಕೆಶಿ. ಎಲ್ಲದಕ್ಕೂ ಕಾಲವೇ ಉತ್ತರಿಸಲಿದೆ ಅಂತ ಡಿಸಿಎಂ ಡಿಕೆ ಮಾತಾಡಿದ್ರು. ಸಿಎಂ ಮತ್ತು ನಾನು ಏನು ಮಾತಾಡ್ಕೊಂಡಿದ್ದೀವೋ ಅದು ನಮಗಷ್ಟೇ ಗೊತ್ತು. ರಾಹುಲ್ ಗಾಂಧಿ ಭೇಟಿಗೆ ನಾವಿನ್ನು ಅಪಾಯಿಂಟ್ಮೆಂಟ್ ಕೇಳಿಲ್ಲ. ಇನ್ನು ಅಸ್ಸಾಂ ವಿಧಾನಸಭಾ ಚುನಾವಣೆಯ ಜಂಜಾಟದಲ್ಲೇ ಇದ್ದೀವಿ. ಕಾಂಗ್ರೆಸ್ ಕಚೇರಿಗೆ ಹೋಗಿ ಬಂದಿದ್ದೀನಿ, ಯಾರನ್ನೂ ಭೇಟಿ ಮಾಡಿಲ್ಲ. ಒಳ್ಳೆಯ ಕಾಲ ಯಾವಾಗ ಬರುತ್ತೆ ಟೈಮ್ ನೋಡಿ ಹೇಳ್ತೀನಿ. ಮಾಧ್ಯಮಗಳ ಪ್ರಶ್ನೆಗೆ ನಗ್ತಾನೆ ಉತ್ತರಿಸಿದ್ರು ಡಿಸಿಎಂ ಡಿಕೆಶಿ. ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರ ನಗುವಿನ ಹಿಂದಿನ ಮರ್ಮ ಏನು? ನಾನು ಕಾಲ ಉತ್ತರ ಕೊಡ್ತದೆ ಅಂತ ಹೇಳಿದ್ದೀನಿ. ಈಗ ನಾವು ಏನ್ ಮಾತಾಡಿದೀವಿ ಅನ್ನೋದು ನಮ್ಗಳಿಗೆ ಮಾತ್ರ ಗೊತ್ತು ಅಂತ ಹೇಳಿದ್ದೀನಿ. ನಾನು ಇನ್ನ ಕೇಳಿಲ್ಲಪ್ಪ, ಇನ್ನ ಸದ್ಯ ಈ ಅಸ್ಸಾಂ ಜಂಜಾಟದಲ್ಲೇ ಇದ್ದೀನಿ. ಕಾಂಗ್ರೆಸ್ ಕಚೇರಿಗೆ ಹೋಗಿ ಬಂದಿದ್ದೇನೆ ಅಷ್ಟೇ. ನಾನು ಯಾರು ಭೇಟಿ ಮಾಡಿದ್ನೋ ನೋಡೋಣ. ಈಗ ಯಾಕೆ ಸುಮ್ಮನೆ ವಿಭಿನ್ನ ರೀತಿಯಲ್ಲಿ ಬೇರೆ ಬೇರೆ ಅದೆಲ್ಲ ಯಾಕೆ ಸುಮ್ಮನೆ ಯಾಕೆ? ನಿಮ್ಗೆ ಸದ್ಯ ಇರಿ, ಮಾತಾಡ್ತೀನಿ. ನಾನು ಕಾಲ ಉತ್ತರ ಕೊಡ್ತದೆ ಅಂತ ಹೇಳಿದ್ದೀನಿ. ಈಗ ನಾವು ಏನ್ ಮಾತಾಡಿದೀವಿ ಅನ್ನೋದು ನಮ್ಗಳಿಗೆ ಮಾತ್ರ ಗೊತ್ತು ಅಂತ ಹೇಳಿದ್ದೀನಿ. ನಾನು ಇನ್ನ ಕೇಳಿಲ್ಲಪ್ಪ, ಇನ್ನ ಸದ್ಯ ಈ ಅಸ್ಸಾಂ ಜಂಜಾಟದಲ್ಲೇ ಇದ್ದೀನಿ. ಕಾಂಗ್ರೆಸ್ ಕಚೇರಿಗೆ ಹೋಗಿ ಬಂದಿದ್ದೇನೆ ಅಷ್ಟೇ. ನಾನು ಯಾರು ಭೇಟಿ ಮಾಡಿದ್ನೋ ನೋಡೋಣ. ಈಗ ಯಾಕೆ ಸುಮ್ಮನೆ ವಿಭಿನ್ನ ರೀತಿಯಲ್ಲಿ ಬೇರೆ ಬೇರೆ ಅದೆಲ್ಲ ಯಾಕೆ ಸುಮ್ಮನೆ ಯಾಕೆ? ನಿಮ್ಗೆ ಸದ್ಯ ಇರಿ, ಮಾತಾಡ್ತೀನಿ. ನಾನು ಕಾಲ ಉತ್ತರ ಕೊಡ್ತದೆ ಅಂತ ಹೇಳಿದ್ದೀನಿ. ಈಗ ನಾವು ಏನ್ ಮಾತಾಡಿದೀವಿ ಅನ್ನೋದು ನಮ್ಗಳಿಗೆ ಮಾತ್ರ ಗೊತ್ತು ಅಂತ ಹೇಳಿದ್ದೀನಿ. ನಾನು ಇನ್ನ ಕೇಳಿಲ್ಲಪ್ಪ. ಇನ್ನು ನಿನ್ನೆ ಅಣ್ಣ ಇವತ್ತು ತಮ್ಮನಿಂದ ಓಪನ್ ಟಾಕ್. ಎಸ್, ಎಲ್ಲೋ ಒಂದ್ ಕಡೆ ಡಿಕೆ ಬ್ರದರ್ಸ್ ಸೆಳೆದಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಒಪ್ಪಂದದ ಬಗ್ಗೆ ಮುಕ್ತವಾಗಿ ಮಾತನಾಡಿದ್ರು ಡಿಕೆ ಸುರೇಶ್. ತಡ ಆಗಬಹುದು, ಸಿಎಂ ಮಾತಿನಂತೆ ನಡ್ಕೊಳ್ತಾರೆ, ಎಲ್ಲಕ್ಕೂ ಕಾಲವೇ ಉತ್ತರ ನೀಡಲಿದೆ ಅಂತ ಸುರೇಶ್ ಮಾತಾಡಿದ್ರು. ಯತೀಂದ್ರ ಹೇಳಿಕೆ ಬಗ್ಗೆ ಕೇಳಿದ್ದಕ್ಕೆ ಡಿಕೆ ಸುರೇಶ್ ಆಕ್ರೋಶ ವ್ಯಕ್ತಪಡಿಸಿದ್ರು. ನಮ್ಮಪ್ಪನೇ 5 ವರ್ಷ ಸಿಎಂ ಅಂದಿದ್ದಕ್ಕೆ ತಿರುಗೇಟ್ ಕೊಟ್ರು. ಅವರೇ ಹೈಕಮಾಂಡ್ ಅಲ್ವಾ ಅಂತ ಡಿಕೆ ಸುರೇಶ್ ಟೀಕೆ ಮಾಡಿದ್ರು. ಯತೀಂದ್ರ ಹೇಳಿದ ಮೇಲೆ ಅದೇ ವೇದವಾಕ್ಯ ಬಿಡಿ, ಶಾಸಕ ಇಕ್ಬಾಲ್ ಹುಸೇನ್ ಹೇಳಿರೋದ್ರಲ್ಲೂ ಏನೂ ತಪ್ಪಿಲ್ಲ, ಯತೀಂದ್ರಗೆ ನೋಟಿಸ್ ಕೊಡಬೇಕು ಅಂತ ಡಿಕೆ ಸುರೇಶ್ ಹೇಳಿದ್ರು. ಈ ಎಲ್ಲ ಆಂಗಲ್ಗಳನ್ನ ನೆನ್ನೆನೆ ಪವರ್ ಟಿವಿ ಇದ್ರ ಬಗ್ಗೆ ಚರ್ಚೆ ಮಾಡಿತ್ತು. ಕಾಂಗ್ರೆಸ್ನಲ್ಲಿ ಆಗಬಹುದಾದಂತಹ ಬೆಳವಣಿಗೆಗಳ ಬಗ್ಗೆ ಪವರ್ ಟಿವಿ ನಿನ್ನೆ ಇದ್ರ ಬಗ್ಗೆ ಚರ್ಚೆಯನ್ನ ಮಾಡಿತ್ತು. ಇವತ್ತು ಪವರ್ ಟಿವಿ ಏನೆಲ್ಲ ಆಂಗಲ್ಗಳಿಂದ, ಪೊಲಿಟಿಕಲ್ ಆಂಗಲ್ ಇಂದ ಚರ್ಚೆ ಮಾಡಿತ್ತು, ಅದೆಲ್ಲವೂ ಕೂಡ ನಿಜ ಆಗ್ತಾ ಇದೆ. ಸುರೇಶ್ ಏನ್ ಮಾತಾಡಿದ್ದಾರೆ ಕೇಳಿಸ್ಕೊಳ್ಳೋಣ. ಪರ್ಟಿಕ್ಯುಲರ್ ಆಗಿ ಇವತ್ತು ನನಗೆ ಭರವಸೆ ಇದೆ, ನಿಧಾನ ಆದ್ರೂ ಕೂಡ ಕೊಟ್ಟ ಮಾತನ್ನ ಉಳಿಸ್ಕೊಳ್ತಾರೆ ಅಂತಕ್ಕಂತ ಭರವಸೆ ನನಗಿದೆ. ನೋಡ್ರಿ, ನಾವು ಯಾವತ್ತೂ ಕೂಡ ನಮ್ಮ ಪಕ್ಷ ಡೆಲ್ಲಿಗೆ ಹೋದ್ರೆ ನಮ್ಮ ಹೈಕಮಾಂಡ್ ನಮ್ ಅವಕಾಶ ಸಿಕ್ತಾಗೆಲ್ಲ ಭೇಟಿ ಮಾಡ್ತಾನೆ, ಕೆಲವು ವಿಚಾರಗಳನ್ನ ಚರ್ಚೆ ಮಾಡ್ತಾನೆ. ಅದು ಒಂದು ಸಂಬಂಧ ಬಾಂಧವ್ಯಕ್ಕೋಸ್ಕರ ನಾವು ಪ್ರತಿ ಸಂದರ್ಭದಲ್ಲೂ ಭೇಟಿ ಮಾಡೋದು. ಪಕ್ಷದ ವಿಚಾರ ಇರ್ತದೆ, ಕ್ಷೇತ್ರದ ವಿಚಾರ ಇರ್ತದೆ, ಬೇರೆ ಬೇರೆ ವಿಚಾರಗಳಿರ್ತದೆ. ಹಾಗಾಗಿ ಅದಕ್ಕೆ ಅರ್ಥ ಇಲ್ಲ. ಕೆಲವರು ಬೇರೆ ಟೈಮ್ ಕೆಲ್ಸಕ್ಕೋಸ್ಕರ ಮಾತ್ರ ಹೋಗ್ತಾರೆ, ಪರ್ಟಿಕ್ಯುಲರ್ ಆಗಿ ಇಂಥದ್ದೇ ಗುರಿ ಉದ್ದೇಶಗಳನ್ನ ಇಟ್ಕೊಂಡು ಹೋಗ್ತಾರೆ. ಶಿವಕುಮಾರ್ ಅವರು ಆ ಕ್ಯಾರೆಕ್ಟರ್ ಅಲ್ಲಿ ಇಲ್ಲ. ನಾವು ಮಾತಾಡಿದ್ರೆ ನೋಟಿಸ್ ಕೊಡ್ತಾರೆ, ಕೆಲವರು ಮಾತಾಡಿದ್ರೆ ಕೊಡಲ್ಲ ಪಕ್ಷದಲ್ಲಿ ಹೈಕಮಾಂಡ್ ನಾಯಕರು ಅಂತ ಬೇಜಾರಾಗಿದೆ. ಇಕ್ಬಾಲ್ ಅವರು ಹೇಳಿದ್ರೆ ತಪ್ಪೇನಿಲ್ಲ, ಎಲ್ರಿಗೂ ಒಂದೇ ಪಾಲಿಸಿ ಇರ್ಬೇಕು. ಅದೇ ಅವರೇ ಹೈಕಮಾಂಡ್ ಆಗಿರೋದ್ರಿಂದ ಏನು ಸಮಸ್ಯೆ ಇಲ್ಲ. ನಾವು ಮಾತಾಡಿದ್ರೆ ನೋಟಿಸ್ ಕೊಡ್ತಾರೆ, ಕೆಲವರು ಮಾತಾಡಿದ್ರೆ ಕೊಡಲ್ಲ ಪಕ್ಷದಲ್ಲಿ ಹೈಕಮಾಂಡ್ ನಾಯಕರು ಅಂತ ಬೇಜಾರಾಗಿದೆ. ಇಕ್ಬಾಲ್ ಅವರು ಹೇಳಿದ್ರೆ ತಪ್ಪೇನಿಲ್ಲ, ಎಲ್ರಿಗೂ ಒಂದೇ ಪಾಲಿಸಿ ಇರ್ಬೇಕು. ಅದೇ ಅವರೇ ಹೈಕಮಾಂಡ್ ಆಗಿರೋದ್ರಿಂದ ಏನು. ಇನ್ನು ಮುಖ್ಯಮಂತ್ರಿಗಳು ಯಾಕೋ ಫ್ರಸ್ಟ್ರೇಷನ್ ಅಲ್ಲಿ ಇರೋ ತರ ಕಾಣಿಸ್ತಾ ಇದೆ. ಅಫ್ಕೋರ್ಸ್ ಪದೇ ಏನ್ ಸರ್ ನಾಯಕತ್ವ ಬದಲಾವಣೆ ಅಂತ ಕೇಳಿದ್ರೆ ಸಾಕು ಉರಿದು ಬೀಳ್ತಾ ಇದ್ದಾರೆ ಸಿಎಂ. ಫುಲ್ ಗರಂ ಆಗ್ತಿದ್ದಾರೆ. ಹೈಕಮಾಂಡ್ ನಿರ್ಧಾರವೇ ಅಂತಿಮ, ಎಷ್ಟು ಸಲಾರಿ ಹೇಳ್ಬೇಕು ನಿಮ್ಗೆ? ಹೈಕಮಾಂಡ್ ಹೇಳಿದ್ರೆ ನಾನು ಕೇಳಬೇಕು, ಅವರು ಕೇಳಬೇಕು. ಅತ್ತ ಪಟ್ಟು ಬಿಡದೆ ಡಿಕೆ ಶಿವಕುಮಾರ್ ಹೈಕಮಾಂಡ್ ಸಂಪರ್ಕಕ್ಕೆ ಯತ್ನಿಸ್ತಾ ಇದ್ದಾರೆ.
ಈ ಬಗ್ಗೆ ಕೇಳಿದ್ರೆ ಮಾಧ್ಯಮಗಳ ಮೇಲೇನೆ ಸಿಎಂ ಆಕ್ರೋಶ ವ್ಯಕ್ತಪಡಿಸ್ತಾರೆ. ಏನು ಕೇಳೋದೇ ಇಲ್ವಲ್ಲ, ಬರೀ ಇದೆ. 3 ತಿಂಗಳಾಯ್ತು ಶುರು ಮಾಡಿದ್ರು. ಕೇಳ್ಬೇಡಿ, ಹೈಕಮಾಂಡ್ ಅವ್ರಿಗೆ ಗೊತ್ತು, ಅವ್ರು ತೀರ್ಮಾನ ಮಾಡ್ತಾರೆ. ಅವ್ರ ತೀರ್ಮಾನ ಏನ್ ಮಾಡ್ತಾರೆ ಅದಂತೆ ನಡ್ಕೊಳ್ತಾರೆ. ಎಷ್ಟು ಸಾರಿ ಹೇಳೋದು ನಾನು ನಿಮಗೆ, ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ ಅದಂತೆ ನಡ್ಕೊಳ್ಳೋದು. ನಾನು ನಡ್ಕೋಬೇಕು, ಡಿ ಕೆ ಶಿವಕುಮಾರ್ ನಡ್ಕೋಬೇಕು, ಹೈಕಮಾಂಡ್ಗೆ ಬಿಟ್ಟಿರ್ತಾರೆ. ಅದು ಬಿಟ್ಟು ನೀವು ಪದೇ ಪದೇ. ನಮ್ಮ ದೆಹಲಿ ಪ್ರತಿನಿಧಿ ಸಂತೋಷ್ ಹೊಸಹಳ್ಳಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂತೋಷ್, ಈಗ ದೆಹಲಿಯಲ್ಲಿ ರಣತಂತ್ರ ನಡೀತಾ ಇದೆ ಅಂತ ಅಂದ್ಕೊಂಡಿದೀವಿ ನಾವೆಲ್ಲ. ಕಾಂಗ್ರೆಸ್ ನಾಯಕತ್ವ ಜಟಾಪಟಿಯ ವಿಚಾರ ಈಗ ದೆಹಲಿಗೆ ಬಂದಿದೆ ಅಂತ ಅಂದ್ಕೊಂಡಿದೀವಿ. ಸದ್ಯಕ್ಕೆ ಏನ್ ನಡೀತಾ ಇದೆ ಸಂತೋಷ್ ಕಾಂಗ್ರೆಸ್ ಅಲ್ಲಿ ದೆಹಲಿಯಲ್ಲಿ? ಈಗ ಅಸ್ಸಾಂ ಚುನಾವಣಾ ವಿಚಾರಕ್ಕೋಸ್ಕರ ಬಂದಿದ್ದ ಡಿ ಕೆ ಶಿವಕುಮಾರ್ ಅಥವಾ ನಾಯಕತ್ವ ಬದಲಾವಣೆಯ ವಿಚಾರದ ಜಟಾಪಟಿಗಳು ಏನಾದರೂ ಅಲ್ಲಿ ನಡೀತಾ ಇದೆಯಾ? ಡಿ ಕೆ ಸುರೇಶ್ ಕೂಡ ಬಂದಿದ್ರು. ಅಲ್ಲಿ ಏನೆಲ್ಲ ಆಗ್ತಾ ಇದೆ ಸದ್ಯದ ಡೆವಲಪ್ಮೆಂಟ್ ಕಾಂಗ್ರೆಸ್ನಲ್ಲಿ ಸಂತೋಷ್? ಖಂಡಿತ ಸಿಂಧೂರ, ಮುಖ್ಯವಾಗಿ ಕಳೆದ 2 ದಿನಗಳಿಂದಲೂ ಕೂಡ ದೆಹಲಿಯಲ್ಲೇ ಇರುವಂತಹ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಎಐಸಿಸಿ ಈಗಾಗಲೇ ವಹಿಸಿರುವಂತಹ ಜವಾಬ್ದಾರಿ ಏನಿದೆ, ಮುಂಬರುವಂತಹ ಪಂಚರಾಜ್ಯಗಳ ವಿಧಾನಸಭೆ ಚುನಾವಣೆಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ತಂತ್ರಗಾರಿಕೆಗಳನ್ನು ಮಾಡುವಂತಹ ಎಲ್ಲದಕ್ಕೂ ಕೂಡ ಸಭೆಗಳನ್ನು ನಡೆಸಲಾಗ್ತಾ ಇದೆ. ನಿನ್ನೆ ಒಂದು ಸುತ್ತಿನ ಸಭೆಯನ್ನು ಪ್ರಿಯಾಂಕಾ ವಾದ್ರಾ ಅವರ ನೇತೃತ್ವದಲ್ಲಿ ನಡೆಸಲಾಗಿದೆ. ಪಂಚರಾಜ್ಯಗಳ ಯಾವ ಮುಖಂಡರುಗಳಿಗೆ ಉಸ್ತುವಾರಿಗಳನ್ನು ವಹಿಸಲಾಗಿತ್ತು. ಅದರಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಕೂಡ ಒಬ್ಬರಾಗಿದ್ದಾರೆ. ಅಸ್ಸಾಂ ಚುನಾವಣೆಯ ಉಸ್ತುವಾರಿಯನ್ನು ವಹಿಸಿಕೊಂಡಿದ್ದಾರೆ. ಹಾಗಾಗಿ ನಿನ್ನೆ ನಡೆದಂಥ ಮೊದಲ ಸುತ್ತಿನ ಸಭೆಯಲ್ಲಿ ಈಗಾಗಲೇ ಭಾಗಿಯಾಗಿದ್ದಾರೆ. ಇವತ್ತು ಬಹುತೇಕ ಉಳಿದಂತಹ ಕಾಂಗ್ರೆಸ್ನ ಹಿರಿಯ ಕಾಂಗ್ರೆಸ್ ನಾಯಕರುಗಳನ್ನು ಭೇಟಿಯಾಗುವಂಥದ್ದು, ಜೊತೆಗೆ ಅವರ ಜೊತೆ ಉತ್ತಮವಾದಂತಹ ಒಡನಾಟವನ್ನು ಹಿಂದಿನಿಂದಲೂ ಕೂಡ ಇಟ್ಕೊಂಡಿದ್ದಾರೆ. ಹಾಗಾಗಿ ಅವರ ಮುಖಾಂತರವಾಗಿ ರಾಜ್ಯದಲ್ಲಿ ಆಗ್ತಿರುವಂತಹ ಈ ಒಂದು ಮುಖ್ಯಮಂತ್ರಿ ಬದಲಾವಣೆ ಚರ್ಚೆಗೆ ಸಂಬಂಧಪಟ್ಟಂತೆ ಅವರ ಮುಖಾಂತರವಾಗಿ ಕೂಡ ಹೈಕಮಾಂಡ್ ಮಟ್ಟದ ಪ್ರಮುಖವಾಗಿ ವೇಣುಗೋಪಾಲ್, ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ 3 ಜನ ಪ್ರಮುಖ ನಾಯಕರುಗಳಿಗೂ ಕೂಡ ಮನವರಿಕೆ ಮಾಡಿಸುವಂತಹ ಪ್ರಯತ್ನವನ್ನ ದೆಹಲಿಯಲ್ಲಿ ಇದ್ದುಕೊಂಡು ಈಗಾಗಲೇ ಮಾಡ್ತಾ ಇದ್ದಾರೆ. ಇದು ಒಂದು ರೀತಿಯಾದಂತಹ ತಂತ್ರಗಾರಿಕೆ, ಅದು ಇಂಟರ್ನಲ್ ತಂತ್ರಗಾರಿಕೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ, ಸ್ಟ್ರಾಟಜಿ ಅದು. ಯಾಕೆಂತ ಹೇಳಿದ್ರೆ ಸಹಜವಾಗಿ ಬಹಿರಂಗವಾಗಿ ಹೇಳಿಕೆ ಕೊಡುವಂಥದ್ದು, ದೊಡ್ಡ ಮಟ್ಟದಲ್ಲಿ ಚರ್ಚೆ ಹುಟ್ಟು ಹಾಕುವಂಥದ್ದು ಇದು ಒಂದು ಕಡೆ ಆದರೆ ಅದ್ಯಾವುದಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಮುಂದಾಗ್ತಾ ಇಲ್ಲ. ಬಹುತೇಕ ಎಲ್ಲ ಸಂದರ್ಭದಲ್ಲೂ ಕೂಡ ತಮ್ಮದೇ ಆದಂತಹ ಓಪನ್ ಸ್ಟ್ರಾಟಜಿ ಮಾಡ್ತಿದ್ದಂತಹ ಡಿ ಕೆ ಶಿವಕುಮಾರ್ ಇತ್ತೀಚೆಗೆ ಕಳೆದ 3-4 ತಿಂಗಳಿನಿಂದ ಸೈಲೆಂಟ್ ಆಗಿ ಎಲ್ಲದಕ್ಕೂ ಕೂಡ ಉತ್ತರವನ್ನು ಕೊಡ್ತಾ ಇದ್ದಾರೆ. ಪ್ರತಿ ಹಂತದಲ್ಲೂ ಕೂಡ ತುಂಬಾ ತಾಳ್ಮೆ ವಹಿಸಿರುವಂತಹ ಡಿ ಕೆ ಬ್ರದರ್ಸ್ ಇಬ್ಬರೂ ಕೂಡ ಕಾಲವೇ ಎಲ್ಲದಕ್ಕೂ ಕೂಡ ಉತ್ತರವನ್ನು ಕೊಡುತ್ತೆ. ಸ್ವತಃ ಇದುವರೆಗೂ ಕೂಡ ಮುಖ್ಯಮಂತ್ರಿ ಅಂಗಳದಲ್ಲಿ ಇಲ್ಲದಂತಹ ಚೆಂಡನ್ನ ವಾಪಸ್ ಮುಖ್ಯಮಂತ್ರಿ ಅಂಗಳಕ್ಕೆ ತಳ್ಳಿರುವಂತದನ್ನೆಲ್ಲ ಗಮನಿಸಬೇಕಾಗುತ್ತೆ. ಇದುವರೆಗೂ ಕೂಡ ಡಿ ಕೆ ಶಿವಕುಮಾರ್ ಕೆಲವೊಂದಿಷ್ಟು ಉತ್ತರವನ್ನು ಕೊಡ್ತಾ ಇದ್ರು. ಮುಖ್ಯಮಂತ್ರಿ ಅವರು ಎಲ್ಲದಕ್ಕೂ ಕೂಡ ಸ್ವತಃ ಬದ್ಧರಾಗಿರ್ತಾರೆ, ಜೊತೆಗೆ ಮಾತಿನಂತೆ ನಡೆದುಕೊಳ್ತಾರೆ ಅಂತ. ಇದೀಗ ಅವರ ಸಹೋದರ ಸುರೇಶ್ ಕೂಡ ಕೊಟ್ಟಿರುವಂತಹ ಮಾತು, ಅವ್ರಿಗೆ ಹೇಳಿರುವಂತಹ ಮಾತು ಮತ್ತಷ್ಟು ಪುಷ್ಟಿಯನ್ನು ನೀಡ್ತಾ ಇದೆ. ಅಂದ್ರೆ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅಧಿಕಾರವನ್ನು ಪಡೆದುಕೊಳ್ಳುವಂತಹ ಕಾಲ ಸನ್ನಿಹಿತವಾಗ್ತಾ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೋಚರವಾಗ್ತದೆ. ಆದ್ರೂ ಅತಿ ಶೀಘ್ರದಲ್ಲೇ ಆಗ್ಬೋದು ಅಥವಾ ಮತ್ತಷ್ಟು ದಿನಗಳ ಕಾಲ ದುಡುವಂತಹ ಸಾಧ್ಯತೆಗಳನ್ನು ಹೈಕಮಾಂಡ್ ಮಟ್ಟದಿಂದ ನಿರೀಕ್ಷೆ ಮಾಡಬಹುದು. ಆದ್ರೆ ಹೈಕಮಾಂಡ್ ಯಾಕೆ ಇಂಥ ಒಂದು ಮಂದಗತಿಯ ನಿಲುವುಗಳನ್ನು ತೆಗೆದುಕೊಳ್ತಾ ಇದೆ? ರಾಜ್ಯದಲ್ಲಿ ಈ ರೀತಿಯಾದಂತಹ ಗೊಂದಲದ ವಾತಾವರಣ, ಕಾರ್ಯಕರ್ತರು ಇರ್ಬೋದು, ಸಚಿವರುಗಳು, ಶಾಸಕರುಗಳು. ಸಂತೋಷ್, ಎಕ್ಸಾಕ್ಟ್ಲಿ ದಟ್ ವಾಸ್ ಮೈ ಕ್ವೆಶ್ಚನ್ ಅಂಡ್ ದಟ್ ಈಸ್ ಮೈ ಕ್ವೆಶ್ಚನ್. ಯಾಕೆ ಹೈಕಮಾಂಡ್ ಯಾಕೆ ಇಂಟರ್ವ್ಯೂನ್ ಆಗ್ತಾ ಇಲ್ಲ? ಯಾಕೆ ಇಷ್ಟೊಂದು ಒಂದು ಡಿಸಿಷನ್ ತಗೊಳ್ಳುವಲ್ಲಿ ಸುಮಾರು 3 ವರ್ಷನೇ ತಳ್ಳಿಬಿಟ್ರಲ್ಲ? ಯಾಕೆ? ಏನ್ ಕತೆ ಆಗ್ತಾ ಇದೆ? ಅಥವಾ ರಾಹುಲ್ ಗಾಂಧಿ ಇದ್ರ ಬಗ್ಗೆ ಮನಸ್ಸು ಮಾಡ್ತಾ ಇಲ್ವಾ? ಅಥವಾ ಮಲ್ಲಿಕಾರ್ಜುನ ಖರ್ಗೆ ಅವರು ಇದನ್ನ ಡಿಸೈಡ್ ಮಾಡುವಂತ ಪರಿಸ್ಥಿತಿಯಲ್ಲಿಲ್ವಾ? ಹೇಗೆ? ಸಿಂಧೂರ, ಒಂದು ವಿಚಾರವನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಆರಂಭದಲ್ಲಿ ಸರ್ಕಾರ ರಚನೆ ಆಗುವಂತ ಸಂದರ್ಭದಲ್ಲಿ ಯಾವ ಮುಖಂಡರುಗಳ ಜೊತೆ ಮಾತುಕತೆಗಳು, ಒಪ್ಪಂದಗಳು ನಡೆದಿತ್ತಾ ಇಲ್ಲವಾ ಅನ್ನೋದರ ಬಗ್ಗೆ ಇನ್ನೂ ಸ್ಪಷ್ಟೀಕರಣವಾದಂತಹ ಹೇಳಿಕೆಗಳು ಯಾರು ಕೊಡ್ತಾ ಇಲ್ಲ. ಕೇವಲ 4 ಗೋಡೆಗಳ ಮಧ್ಯೆ 3 ಜನ ನಾಯಕರುಗಳ ಮಧ್ಯೆ ಮಾತ್ರ ನಡೆದಿರುವಂತಹ ಮಾತುಕತೆ. ಇದರಲ್ಲಿ ಸುರ್ಜೇವಾಲಾ ಕೂಡ ಇರಲಿಲ್ಲ ಅನ್ನುವಂಥದ್ರ ಬಗ್ಗೆ ಮಾಹಿತಿಗಳಿದೆ. ವೇಣುಗೋಪಾಲ್, ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಈ 3 ಮುಖಂಡರ ನಡುವೆ ಯಾರಾದ್ರೂ ಒಬ್ರು ಯಾವ ರೀತಿಯಾದಂತಹ ಮಾತುಕತೆ ನಡೆದಿತ್ತು? 50-50 ಶೇರಿಂಗ್ಗಳ ಅಥವಾ
3 years and 2 years ಈ ರೀತಿಯಾದಂಥ ಮಾತುಕತೆಗಳು ನಡೆದಿತ್ತಾ, ಅಥವಾ ಕೆಲವೊಂದಿಷ್ಟು ಷರತ್ತುಗಳನ್ನು ಹಾಕಲಾಗಿತ್ತಾ? ಮೊದಲು ಯಾರು, ನಂತರ ಯಾರು, ಮೊದಲ ಅವಧಿಗೆ ಆದವರಿಗೆ ಎಷ್ಟು ತಿಂಗಳುಗಳು, ಎಷ್ಟು ವರ್ಷಗಳು ಅನ್ನುವಂಥದ್ದು, ನಂತರ ಆಗುವವರಿಗೆ ಎಷ್ಟು ತಿಂಗಳು ಅಥವಾ ಎಷ್ಟು ವರ್ಷಗಳ ಕಾಲಾವಕಾಶವನ್ನು ಮುಖ್ಯಮಂತ್ರಿಯಾಗಿ ಅವಕಾಶವನ್ನು ಕೊಡಲಾಗುವುದು. ಇದರ ಬಗ್ಗೆ ಇನ್ನೂ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಒಂದು ಹೇಳಿಕೆ ಕೊಡೋದಕ್ಕೂ ಕೂಡ ಮುಂದಾಗ್ತಾ ಇಲ್ಲ ಹೈಕಮಾಂಡ್ ಮಟ್ಟದ ಪ್ರಮುಖ ಇಬ್ಬರು ನಾಯಕರು. ಒಂದು ಕಡೆ ರಾಹುಲ್ ಗಾಂಧಿ ಯಾವುದೇ ರೀತಿಯಾದಂತಹ ಮಾತುಕತೆಗಳನ್ನ ಅಥವಾ ಒಂದು ರಾಜ್ಯದ ನಾಯಕರುಗಳಿಗೆ ಒಂದು ಸಂದೇಶ ಕೊಡ್ತಾ ಇಲ್ಲ. ಸ್ವತಃ ಕರ್ನಾಟಕದವರೇ ಆಗಿರುವಂತಹ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸ್ಪಷ್ಟ ನಿಲುವು ತೆಗೆದುಕೊಳ್ಳುವುದಕ್ಕೆ ಸಾಧ್ಯವಾಗ್ತಿಲ್ಲ ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ಕರ್ನಾಟಕದ ರಾಜಕೀಯ ವಿದ್ಯಮಾನಗಳಲ್ಲಿ ಹೈಕಮಾಂಡ್ ಮಟ್ಟದ ನಾಯಕರುಗಳು ಸೈಲೆಂಟ್ ಆಗಿದ್ದಾರೆ. ಒಂದು ವೇಳೆ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾದಲ್ಲಿ ಬೇರೆಯದೇ ರೂಪವನ್ನ ರಾಜ್ಯದ ಕಾಂಗ್ರೆಸ್ ರಾಜಕೀಯ ಪಡೆದುಕೊಳ್ಳುವಂತಹ ಸಾಧ್ಯತೆಗಳಿರುತ್ತೆ, ನಾನಾ ತಿರುವುಗಳನ್ನು ಪಡೆದುಕೊಳ್ಳುವಂತಹ ಸಾಧ್ಯತೆಗಳಿರುತ್ತೆ. ಆ ಕಾರಣದಿಂದಾಗಿ ಇಷ್ಟೊಂದು ಸೈಲೆಂಟ್ ಆಗಿದ್ದಾರೆ ಅನ್ನೋದರ ಬಗ್ಗೆ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಸಂತೋಷ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಥ್ಯಾಂಕ್ ಯು ಸಂತೋಷ್.